ನನ್ನ ಹೆಸರು ಶಿವಣ್ಣ ಅಂತ. ನಮ್ಮೂರು ಸುಳ್ಳೇರಿ, ಚನ್ನಪಟ್ಟಣ ತಾಲೂಕು, ರಾಮನಗರ ಜಿಲ್ಲೆ. ನಾನು ಸುಮಾರು ವರ್ಷಗಳಿಂದ 86 ತವಿಂದ ವ್ಯವಸಾಯ ಮಾಡ್ಕೊಬತ್ತಾ ಇದ್ದೀನಿ. ನಾನು ವ್ಯವಸಾಯದಲ್ಲಿ ಅಷ್ಟೋ ಸಮಾಧಾನ ಅದೆ. ನಾನು ಮೂಲ ಬೆಳೆ ಬಾಳೆ, ಸಾಂಬಾರು ಸೌತೆ, ಮತ್ತು ಟೊಮೊಟೊ, ಸೌತೆ, ಕಲ್ಲಂಗಡಿ ಇವಕ್ಕೆ ವಾಣಿಜ್ಯ ಬೆಳೆಗಳನ್ನೇ ನಾನು ಸ್ಟಾರ್ಟ್ ಮಾಡಿದಾಗ ಕ್ಲೀನಾಗಿ ಮಾಡ್ಕೊಬಂದೆ. ಅದರಲ್ಲಿ ಆದಾಯನೂ ಕಂಡಿದ್ದೀನಿ, ಸಮಾಧಾನವೂ ಅದೇ, ತೃಪ್ತಿನೂ ಅದೇ. ಒಂದು ಇವತ್ತು ಯುವಕರುಗಳು ವ್ಯವಸಾಯ ಬಿಟ್ಟು ಏನಕ್ಕೆ ಆ ಕಡೆ ಬೆಂಗಳೂರು ಕಡೆ, ನಗರ ಕಡೆ, ಫ್ಯಾಕ್ಟ್ರಿಗಳ ಕಡೆ ಅಲ್ಲೇನೋ ಪೋಸ್ಟ್ ಮ್ಯಾನ್ ಅದು ಯಾವುದೋ ಒಂದು ವಾಚ್ಮ್ಯಾನ್ ಕೆಲಸ ಇದಕ್ಕೆಲ್ಲ ಹೋಗಬಾರ್ದು ಅನ್ನೋದು ನನ್ನ ಮೂಲ ಉದ್ದೇಶ. ಏನಕ್ಕೆ ಅಂತಂದರೆ ಇಲ್ಲಿರುವಷ್ಟು ಸಮಾಧಾನ, ಇಲ್ಲಿರುವಷ್ಟು ಆರೋಗ್ಯ ಇನ್ಯಾವುದ್ರಲ್ಲೂ ಇಲ್ಲ. ಯಾಕೆ ಅಂತಂದರೆ ನಮ್ಗೆ ಭೂಮಿಲಿ ಅಷ್ಟೇ ಸಮಾಧಾನಕರವಾಗಿ ನಮ್ಮ ದುಡಿಮೆ ಇರ್ತದೆ. ಅದು ಭೂಮಿ ತಾಯಿ ನಂಬಿದ್ರೆ ನಮ್ಗೆ ಯಾವ ಕಾರಣಕ್ಕೂ ಮೋಸ ಇಲ್ಲ. ಆದ್ದರಿಂದ ಯುವಕರು ಇವತ್ತು ವಾಚ್ಮ್ಯಾನ್ ಕೆಲಸ ಬಿಟ್ಟು ಅರ್ಧ ಎಕರೆ ಇರಲಿ, 1 ಎಕರೆ ಇರಲಿ, ಆ ಭೂಮಿ ತಾಯಿ ನಂಬಿ ವ್ಯವಸಾಯ ಮಾಡಿ ನಿಜವಾಗ್ಲೂ ಬದುಕ್ತೀರಿ, ಏನು ತೊಂದರೆ ಆಗೋದಿಲ್ಲ. ಹೌದು, ಸಮಸ್ಯೆ ಅದೇ, ಇಲ್ಲ ಅಂತಲ್ಲ. ಮಾರ್ಕೆಟ್ ಸಮಸ್ಯೆ ಇರ್ಬೋದು, ಬೆಲೆ ನಿಗದಿ ಇರ್ಬೋದು ಸರ್ಕಾರದ ಕಡೆಯಿಂದ. ಅದೇ ನೀವು ನಿಕ್ಕೆ ವ್ಯವಸಾಯ ಬಿಡ್ತಾ ಇದ್ದೀರಿ ಅಂತಂದರೆ ನೀವು ದಿಢೀರ್ನೇ ಶ್ರೀಮಂತರಾಗಬೇಕು, ದಿಢೀರ್ನ ಹಾಕಿದ ಬೆಳೆ ಎಲ್ಲ ಬೇಗ ಸಿಕ್ಕಬೇಕು, ಬೇಗ ದುಡ್ಡು ನೋಡಬೇಕು ಅನ್ನೋ ಮನೋಭಾವ ಬಿಡಬೇಕು. ಇವತ್ತು ಹಿಂದಿಂದ ವ್ಯವಸಾಯಗಾರರು ನೋಡಿ, 1 ಎಕರೆ ಇದ್ದನು ಇವತ್ತು 2 ಎಕರೆ ಮಾಡವನೆ, 2 ಎಕರೆ ಇದ್ದನು 3 ಎಕರೆ ಮಾಡವನೆ. ಇದ್ರ ಎಲ್ಲ ವ್ಯವಸಾಯದಲ್ಲಿ ತನಗೆ ತಾನಾಗೆ ಆದಾಯ ಬರ್ತದೆ, ಒಂದೇ ಸಾರಿ ನಿರೀಕ್ಷೆ ಪಡಬಾರ್ದು. ಅದೇ ರೀತಿ ಯುವಕರು ಆ ರೀತಿ ಹೋಗಬಾರ್ದು ಅನ್ನೋದು ನನ್ನ ಆಸೆ. ಒಂದು ವಿಚಾರ ಏನಪ್ಪ ಅಂತಂದರೆ, ಇವತ್ತು ಈಗ ನಮ್ಮ ಚನ್ನಪಟ್ಟಣ ತಾಲೂಕು APMCಲಿ ಅನೇಕ ಸಮಸ್ಯೆಗಳಿವೆ ನೋಡಿ. ನಾವು ಕೇರಳದಲ್ಲಿ 1 kg ಬಾಳೆಕಾಯಿ ಇವತ್ತು 90 ರೂಪಾಯಿ ಅಂತಲ್ಲ, 110 ರೂಪಾಯಿ ಇರ್ತದೆ. ಇಲ್ಲಿ 5 kg 2 ಟನ್ನು ಬಾಳೆಕಾಯಿ, 1 ಟನ್ನು ಸೌತೆಕಾಯಿ, 1 ಟನ್ ಟೊಮೊಟೊ ಬೆಳೆನ ಇಲ್ಲಿಂದ ಆರಾಮಾಗಿ ಕಳಿಸ್ಬೋದು. ನಾವು ಇಲ್ಲಿ ಆರಾಮಾಗಿ ಕಳಿಸ್ಬೋದು. ಅದು ಸರ್ಕಾರದ ಕಡೆಯಿಂದ ಆಗಬೇಕು, ಸಚಿವಾಲಯದ ಕಾರ್ಯದರ್ಶಿಯಿಂದ ಆಗಬೇಕು. ಏನಕ್ಕೆ ಆಗಬೇಕು ಅಂದರೆ, ಇಲ್ಲಿ 1 kg ಟೊಮೊಟೊ 20 ರೂಪಾಯಿ ಇದ್ರೆ ಅಲ್ಲಿ 40 ರೂಪಾಯಿ ಇರ್ತದೆ. ಅಲ್ಲೇ ಅದನ್ನು ಇಲ್ಲಿ ಸಾಗಿಸೋಕ್ಕೆ ಟೋಲ್ ಫ್ರೀ ಮಾಡಿಕೊಡ್ಬೇಕು. ಇದು ಸರ್ಕಾರನೂ ರೈತರ ಜೊತೆಲಿ ಇರಬೇಕು. ಆಯ್ತಪ್ಪ, ಇವೆಲ್ಲವೂ ಸರ್ಕಾರ ಭಾಳ ಆಗೋದಿಲ್ಲ, ಸರಿಯಾದ ಬೆಲೆ ನಿಗದಿ ಮಾಡಲಿಲ್ಲ ಅನ್ನೋ ರೋಸ್ ಹೋಗೋದೆ ಯುವಕರು. ಆ ರೋಸ್ ಹೋಗೋದು ಬಿಟ್ಟು ನಾವು ಈ ಭೂಮಿ ತಾಯಿಯಲ್ಲಿ ಏನಾರಲ್ಲಿ ನಾನು ಸಂಪಾದನೆ ಮಾಡ್ತೀನಿ, ಅಚೀವ್ ಮಾಡ್ತೀನಿ. ಏನಕ್ಕೆ ಅಂತಂದರೆ, ಈಗ ಹೈನುಗಾರಿಕೆ ಏನಕ್ಕೆ ಲಾಭ ಇಲ್ಲ ಇವತ್ತು? ಏನಕ್ಕೆ ಲಾಭ ಇಲ್ಲ? ಸಾಕು ನಮಗೆ. ಈಗ 30 ಲೀಟ್ರ್ ದಿನ 50 ಲೀಟ್ರ್ ಹಾಲು ಹಾಕ್ತೀನಿ. ತಿಂಗಳಿಗೆ ನನಗೆ ಹೆಂಗೆ ಇಲ್ಲ ಅಂದ್ರೆ 15,000 ರೂಪಾಯಿ ಬರ್ತದೆ, ಉಳಿತದೆ. ಎಲ್ಲನೂ ಕಳೆದು ಗೊಬ್ಬರ ಆಯ್ತದೆ. ಈಗ ಇನ್ನೊಂದು 300 ಗೆಡ್ಡೆ ಬಾಳೆ ಹಾಕಿದ್ದೀನಿ, ಜೋಳ ಹಾಕಿದ್ದೀನಿ, ಕೋಳಿ ಫಾರಮ್ ಮಾಡಿದ್ದೀನಿ. ನನ್ನ ಪ್ರಕಾರ ಇವತ್ತಿನ ಯುವಕರು ಆಡಂಬರ ಜೀವನ ಬಿಟ್ಟು ನಂಬಬೇಕು, ಭೂಮಿ ತಾಯಿನ ನಂಬಿ ವ್ಯವಸಾಯ ಮಾಡಿದ್ರೆ ಯಾವ ಕಾರಣಕ್ಕೂ ಲಾಸ್ ಆಗೋದಿಲ್ಲ. ನೀವು ಆಡಂಬರ ಇವೆಲ್ಲವೂ ನಾಗರಿಕತೆ ಬೆಳೀತು ಅಂತ ಹಳ್ಳಿ ಬಿಟ್ಟು, ತನ್ನ ಜಮೀನು ಬಿಟ್ಟು ಇನ್ನೆಲ್ಲೋ ಅಲ್ಲೆಲ್ಲೋ ಸಾಲ ಮಾಡಿ ಬದಲು ಇವೆಲ್ಲನೂ ಬಿಟ್ಟು ಭೂಮಿ ತಾಯಿ ನಂಬಿ ವ್ಯವಸಾಯ ಮಾಡಿದ್ರೆ ನಿಜವಾಗ್ಲೂ ಆದಾಯ ಆಯ್ತದೆ. ಹೌದು, ಅನೇಕ ಸಮಸ್ಯೆಗಳಿವೆ. ಇವತ್ತೆಲ್ಲವೂ ಟೊಮೊಟೊಗೆ ವಿಪರೀತ ರೋಗ ಯಾವ ಔಷಧಿ ಹೊಡೆದ್ರೂ ಕಂಟ್ರೋಲ್ ಆಗೋದಿಲ್ಲ. ಕಾರಣ ಏನು? ಆ ಬೀಜದ ಕ್ವಾಲಿಟಿ ಇಲ್ಲ, ಬೀಜದ ಕ್ವಾಂಟಿಟಿ ಇಲ್ಲ. ಇವತ್ತು ನಾನು 86ರಲ್ಲಿ ಕಲ್ಲಂಗಡಿ ಬೆಳೆದಿದ್ದೆ, ಅವತ್ತಿನ ಕ್ವಾಂಟಿಟಿ ಬೀಜನೇ ಇಲ್ಲ. ನಾನು ಪ್ರಾಮಾಣಿಕವಾಗಿ ರೈತನಾಗಿ ಹೇಳ್ತಿದ್ದೀನಿ, ಎಲ್ಲೋಯ್ತು ಅವೆಲ್ಲವೂ ಸರ್ಕಾರದ ಕಡೆಯಿಂದ ನಮಗೆ ಮೋಸ ಆಯ್ತಾನೆ ಇದೆ. ನಿಜನೇ, ಅದು ಒಪ್ಕೊಳ್ಳೇಬೇಕಾಗ್ತದೆ. ಮೋಸ ಆಯ್ತಾನೆ ಇದೆ. ಅದು ಟೆಸ್ಟ್ ಮಾಡೋರು ಯಾರು? ಆಯ್ತಪ್ಪ, ಅವೆಲ್ಲರೂ ಮೀರಿ ವ್ಯವಸಾಯ ಮಾಡಿ ಬದುಕಿರೋರವರೇ. ನಾನು ಬದುಕಿದ್ದೀನಿ, ನೀವು ಬದುಕ್ಬೋದು ಅಂತೇಳಿ